ಎಐಸಿಸಿ ಅಧ್ಯಕ್ಷರ ಖಡಕ್ ವಾರ್ನಿಂಗ್ಗೂ ಕೂಡ ಡೋಂಟ್ ಕೇರ್. ಬಹಿರಂಗ ಹೇಳಿಕೆ ನೀಡಿದ ಕೆಎನ್ ರಾಜಣ್ಣ ವಿರುದ್ಧ ದೂರು ನೀಡಲಾಗಿದೆ. ಹೈಕಮಾಂಡ್ಗೆ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ದೂರು ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಹಿರಿಯ ಸಚಿವ ಕೆಎನ್ ರಾಜಣ್ಣ ಇಲ್ಲ ಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ. ಅವರ ಬಹಿರಂಗ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ವಾರ್ನಿಂಗ್ ಬಳಿಕ ಕೆಲವರು ಸೈಲೆಂಟ್ ಆಗಿದ್ದಾರೆ. ಆದರೆ ಹಿರಿಯ ಸಚಿವ ರಾಜಣ್ಣ ಮಾತ್ರ ಬಹಿರಂಗ ಹೇಳಿಕೆ ನೀಡುತ್ತಿದ್ದಾರೆ. ಪಕ್ಷದ ಅಧ್ಯಕ್ಷರ ಬಗ್ಗೆ ಅವಹೇಳನ ಮಾಡ್ತಿದ್ದಾರೆ. ಬಹಿರಂಗ ಹೇಳಿಕೆ ನೀಡದಂತೆ ಅವರಿಗೆ ತಾಕೀತು ಮಾಡಿ ಅಂತ ದೂರು ನೀಡಲಾಗಿದೆ. ರಾಜಣ್ಣ ಅವರ ವರಸೆ ತುಂಬಾನೇ ಟ್ರಬಲ್ಲು ಆಗ್ತಾ ಇದೆ, ರೆಬಲ್ಲು ಆಗ್ತಾ ಇದೆ. ಬಿಜೆಪಿಯಲ್ಲಿ ಯತ್ನಾಳ್ ಅವರು ಸ್ವಪಕ್ಷದ ವಿರುದ್ಧವೇ ಹೆಂಗೆಂಗೋ ಮಾತಾಡ್ತಾರಲ್ಲ, ಅದೇ ತರ ಕಾಂಗ್ರೆಸ್ನಲ್ಲಿ ರಾಜಣ್ಣ ಮಾತಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅನ್ನ ಹೊರತುಪಡಿಸಿ ಯಾರೇ ಇದ್ರೂ ಕೂಡ ಆ ಸ್ಥಾನಕ್ಕೆ ಅದರದ್ದೇ ಆದಂತ ಮಾನ ಅನ್ನೋದು ಇರುತ್ತೆ. ಆದ್ರೆ ಒಬ್ಬ ಹಿರಿಯ ಅನುಭವಿ ರಾಜಕಾರಣಿಯಾಗಿ ರಾಜಣ್ಣ ಅವರು ಹೇಗೆ ಬೇಕೋ ಹಾಗೆ ಮಾತಾಡ್ತಾ ಇದ್ದಾರೆ. ಅಲ್ಲಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, 4-5 ಮನೆ ಮಾಡ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಏನು ಬೆಲೆ ಇದೆ ಅಂತ ನನಗೆ ಗೊತ್ತಿದೆ. ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಅದೊಂದು ರೀತಿಯಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆದಂತೆಗೆ. ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನ ಏನಿದೆ ಅನ್ನೋದು ಆ ಸ್ಥಾನಕ್ಕೆ ಅದರದ್ದೇ ಆದಂಥ ಗೌರವ ಸಲ್ಲಬೇಕು. ಆದರೆ ರಾಜಣ್ಣ ಹಾಗೆ ಮಾಡ್ತಿಲ್ಲ, ರಾಂಗ್ ಆಗಿಬಿಟ್ಟಿದ್ದಾರೆ. ಇದು ನಿಜವಾಗ್ಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ದೂರನ್ನ ನೀಡಲಾಗಿದೆ. ಈಗ ಆಲ್ರೆಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು ಅಂತ ಖಡಕ್ಕಾಗಿ ಒಂದು ಸಂದೇಶವನ್ನು ಕೊಟ್ಟ ಮೇಲೆ ಎಲ್ಲರೂ ಸೈಲೆಂಟ್ ಆಗಿದ್ರು. ಆದರೆ ರಾಜಣ್ಣ ಮಾತ್ರ ಹೇಳಿದ ಮಾತನ್ನು ಕೇಳ್ತಾ ಇಲ್ಲ. ಯಾಕೆ ಇಷ್ಟು ರೆಬಲ್ ಆಗಿದ್ದಾರೋ ಗೊತ್ತಿಲ್ಲ, ಬಟ್ ಕಾಂಗ್ರೆಸ್ಸಿಗೆ ಇದಂತೂ ಟ್ರಬಲ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ನೀವು ದಯವಿಟ್ಟು ಅವ್ರ ಬಾಯಿಗೆ ಸದ್ಯಕ್ಕೆ ಬೀಗ ಹಾಕೊಂಡಿರೋದಕ್ಕೆ ಹೇಳಿ ಅನ್ನುವಂಥ ನಿಟ್ಟಿನಲ್ಲಿಯೇ ಇದೀಗ ದೂರನ್ನು ಕೊಡಲಾಗಿದೆ. ನೋಡಿ, ಸುಮಾರು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಆದ ಮೇಲೂ ಕೂಡ ಇಲ್ಲಿವರೆಗೂ ಸೈಲೆಂಟ್ ಆಗಿದ್ರು. ಏಕ್ದಮ್ ಈಗ ನೇರ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ನಿಮಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಅಂದಿದ್ರೆ ಮುಂಚಿತವಾಗಿ ಹೇಳಬೇಕಾಗಿತ್ತು. ಇಲ್ಲ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನಕ್ಕೆ ಸೂಕ್ತ ಅಲ್ಲ, ಅದಕ್ಕೆ ಯಾಕೆ ನಾವು ಗೌರವ ಕೊಡಬೇಕು, ಅವ್ರು ಹೇಳಿದ ಮಾತನ್ನು ನಾವು ಯಾಕೆ ಕೇಳಬೇಕು ಅಂದರೆ ಆಯ್ಕೆ ಮಾಡಿದಾಗಲೇ ವಿರೋಧವನ್ನು ವ್ಯಕ್ತಪಡಿಸಬೇಕಾಗಿತ್ತು. ಇಷ್ಟೂ ದಿನ ಇಲ್ಲದಂಥ ಸಮಸ್ಯೆ ಒಮ್ಮೆಲೆ ಯಾಕೆ ಹೆಚ್ಚಾಗ್ತಾ ಇದೆ? ಅದರಲ್ಲೂ ರಾಜಣ್ಣ ಅವರು ಹಿರಿಯರು, ಅನುಭವಿ ನಾಯಕರು, ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರು ಮುಂದೆ ಇದ್ದೀವಿ, ಇದ್ಯಾವುದನ್ನು ಯೋಚನೆ ಮಾಡದೇ ಇರೋದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಬಿಜೆಪಿಯಲ್ಲಿ ಯತ್ನಾಳ್ ಅವ್ರದ್ದು ಈ ಥರದೊಂದು ವರಸೆಯನ್ನು ನಾವು ನೋಡ್ತಾ ಬಂದಿದ್ವಿ. ಸ್ವಪಕ್ಷದವ್ರ ವಿರುದ್ಧ ಆರೋಪ ಮಾಡೋದು ಮತ್ತು ನಾಲಿಗೆಯನ್ನು ಹರಿಬಿಡುವಂಥದ್ದು. ಈ ಕಾಂಗ್ರೆಸ್ನಲ್ಲಿ ಆ ಸ್ಥಾನವನ್ನು ರಾಜಣ್ಣ ಅವರು ತುಂಬ್ತಿದ್ದಂಗೆ ಕಾಣಿಸ್ತಾ ಇದೆ. ಮಾಧ್ಯಮಗಳ ಮುಂದೆ ಹೇಗೆ ಬೇಕೋ ಹಾಗೆ ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ದಾರೆ. ಇದು ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗ್ಬೋದು, ಟ್ರಬಲನ್ನು ತರಬಹುದು. ಸೊ ಈಗ ದೂರು ನೀಡಿರುವಂಥ ಹಿನ್ನೆಲೆಯಲ್ಲಿ ಆ್ಯಕ್ಷನ್ಸ್ ಏನಾದರೂ ಆಗಬಹುದಾ, ಮತ್ತು ಆ್ಯಕ್ಷನ್ಸ್ ಆಗಬೇಕಾದಂಥ ಅನಿವಾರ್ಯತೆ, ಅಗತ್ಯತೆ ಕಾಂಗ್ರೆಸ್ನಲ್ಲಿ ಈಗ ಹೇಗಿದೆ ಅಂತ? ನೀತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಬಣ ರಾಜಕೀಯ ಶುರುವಾಗಿ 3-4 ತಿಂಗಳೇ ಪ್ರಾರಂಭ ಆಗಿದೆ. ಇಲ್ಲಿಯವರೆಗೂ ಕೂಡ ನಾಯಕರ ಹೇಳಿಕೆಗಳು ಕೂಡ ಗಮನಿಸ್ತಾ ಇದ್ದೇವೆ. ಪರ ವಿರೋಧ ಹೇಳಿಕೆಗಳನ್ನ ಕೊಡುವ ಮೂಲಕ ಪಕ್ಷದಲ್ಲೇ ಒಂದ್ ರೀತಿ ಮುಜುಗರ ಶುರುವಾಗಿದೆ. ಅದರಲ್ಲೂ ಯಾವಾಗ ದಲಿತ ಸಚಿವರು ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡೋದಕ್ಕೆ ಹೊರಟ್ರು, ಆಗಿನಿಂದಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಹೆಚ್ಚಾಗ್ತಾ ಇದೆ. ಇನ್ನೂ ಒಂದು ಕಡೆ ಮುಖ್ಯಮಂತ್ರಿಗಳ ಬಣ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ. ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಹಾಗೆ ರಾಜಣ್ಣ ನಿರಂತರವಾಗಿ ವಾಗ್ದಾಳಿಯನ್ನ ಮಾಡ್ತಾನೆ ಇದ್ದಾರೆ. ಒಂದು ಕಡೆ ಹೈಕಮಾಂಡ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಹೈಕಮಾಂಡ್ ಎಚ್ಚರಿಕೆಯನ್ನ ಕೊಟ್ಟ ನಂತರ 15 ದಿನಗಳ ಕಾಲ ಸೈಲೆಂಟ್ ಆಗಿದ್ರು, ಯಾರು ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಆದ್ರೆ ಇದೀಗ ಮತ್ತೆ ಕಳೆದ 4-5 ದಿನಗಳಿಂದ ಮತ್ತೆ ಶುರು ಆಗಿದೆ. ರಾಜಣ್ಣ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ವಿರುದ್ಧವಾಗಿಯೂ ಕೂಡ ಮಾತನಾಡ್ತಾ ಇದ್ದಾರೆ. ಈ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ಮಾಡಿದ ನಂತರ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ರು, ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗ್ತಾ ಇದೆ. ಖರ್ಗೆ ಅವರ ಒಂದು ವಾರ್ನಿಂಗ್ಗೆ ಅಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಬುದ್ಧಿವಾದವನ್ನ ಸ್ವಪಕ್ಷೀಯ ಬಿಜೆಪಿ ನಾಯಕರಿಗೆ ಅವರು ಹೇಳ್ತಾ ಇದ್ರು, ನೋಡಿ ಕಾಂಗ್ರೆಸ್ನವರನ್ನ ಕಲೀರಿ ಅಂತೇಳಿ. ಆದ್ರೆ ಈಗ ಮತ್ತೆ ಕಾಂಗ್ರೆಸ್ ನಾಯಕರ ಈ ಒಂದು ವಾಗ್ದಾಳಿಗಳು ಮುಂದುವರೆದಿರೋದ್ರಿಂದ ಸಹಜವಾಗಿ ಸರ್ಕಾರ ಮತ್ತೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಇನ್ನೊಂದು ಕಡೆ
ಬಿಜೆಪಿ ನಾಯಕರಿಗೂ ಕೂಡ ಇದು ಅಸ್ತ್ರವಾಗ್ತಾ ಇದೆ. ಕಾಂಗ್ರೆಸ್ನ ವಿರುದ್ಧ, ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಮಾತನಾಡೋದಕ್ಕೆ. ಇದರ ನಡುವೆ ರಾಜಣ್ಣ ಅವರು ನಿನ್ನೆ ಜಿಸಿ ಚಂದ್ರಶೇಖರ್ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಒಂದು ಕಡೆ ಎಐಸಿಸಿ ಹೈಕಮಾಂಡ್ ಅಂತೇಳಿ ಎಐಸಿಸಿಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಿಸಿ ಚಂದ್ರಶೇಖರ್ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ 258 ವೋಟ್ಗಳನ್ನ ತೆಗೆದುಕೊಂಡಿರಲಿಲ್ಲ, ಪಕ್ಷಕ್ಕೆ ಯಾವುದೇ ಕೊಡುಗೆ ಇಲ್ಲ. ಅಂತವರನ್ನ 2 ಬಾರಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಾಗಿದೆ. ಅವ್ರಿಗೆ ಪಕ್ಷಕ್ಕೆ ಅವರ ಕೊಡುಗೆ ಏನು ಅನ್ನುವಂತ ಒಂದು ವ್ಯಂಗ್ಯವನ್ನ ಅವರು ರಾಜಣ್ಣ ಮಾಡಿದ್ರು. ಸೊ ಇದು ಜಿಸಿ ಚಂದ್ರಶೇಖರ್ ಇದರ ವಿರುದ್ಧವಾಗಿ ಈಗ ಹೈಕಮಾಂಡ್ಗೆ ಮನವಿಯನ್ನ ಕೊಟ್ಟಿದ್ದಾರೆ, ದೂರನ್ನ ಕೊಟ್ಟಿದ್ದಾರೆ. ಪದೇ ಈ ರೀತಿಯಾಗಿ ರಾಜಣ್ಣ ಅವರು ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದ ಪಕ್ಷಕ್ಕೆ ಹೆಚ್ಚಿನ ಡ್ಯಾಮೇಜ್ ಆಗ್ತಾ ಇದೆ. ಇದು ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗತ್ತೆ. ಹಾಗಾಗಿ ಮೊದಲು ಇವರಿಗೆ ಕಡಿವಾಣವನ್ನ ಹಾಕಿ ಅಂತೇಳಿ ಈಗ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಮನವಿಗೆ ಹೈಕಮಾಂಡ್ ಯಾವ ರೀತಿಯಾಗಿ ಉತ್ತರವನ್ನ ಕೊಡುತ್ತೆ ನೋಡ್ಬೇಕಾಗತ್ತೆ. ಅದರ ಜೊತೆಗೆ ಪರಮೇಶ್ವರ್ ಕೂಡ ಈಗ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಏನೇನೆಲ್ಲ ಚರ್ಚೆಗಳಾಗತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಇದು ಇಲ್ಲಿಗೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ನೀತಿ. ಓಕೆ, ಶಿವು, ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿವರೆಗೂ ಯಾರ ಹೆಸರನ್ನು ಪ್ರಸ್ತಾಪ ಮಾಡದೆ ಸೈಲೆಂಟ್ ಆಗಿದ್ರು. ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಬೇಡ, ಏನೇ ಸಮಸ್ಯೆಗಳಿದ್ರು ಹೈಕಮಾಂಡ್ ನಾಯಕರು ನೋಡ್ತಾರೆ ಅಂತ. ಸೊ ಸಿಎಂ ಬದಲಾವಣೆಯ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಡಿ.ಕೆ. ಶಿವಕುಮಾರ್ ಅನ್ನುವಂಥ ಹೆಸರನ್ನು ಪ್ರಸ್ತಾಪ ಮಾಡದೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು ಮಾತಾಡ್ತಾ ಇದ್ರು. ಬಟ್ ಈಗ ನೇರ ಮಾತುಕತೆವರೆಗೂ ಬಂದಿದೆ ಅಂತ ಅಂದರೆ ಈಗಲೇ ಒಂದು ಲಗಾಮ ಹಾಕುವಂಥ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆಯಾ ಅಂತ. ಇಲ್ಲ ಅಂತಂದ್ರೆ ಈಗ ಬಿಜೆಪಿಯಲ್ಲಿ ಆಗ್ತಿರುವ ಬಣ ಬಡಿದಾಟದ ತರ ಕಾಂಗ್ರೆಸ್ನಲ್ಲೂ ಆಗಿ ಸರ್ಕಾರಕ್ಕೆ ಅದು ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿರೋದ್ರಿಂದ ಹೈಕಮಾಂಡ್ ಮೇಲೆ ಜವಾಬ್ದಾರಿ ಹೆಚ್ಚಾಗ್ತಾ ಇದೆಯಾ ಅಂತ. ಖಂಡಿತವಾಗಿ ನೀತಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ನಿನ್ನೆ ಕೂಡ ಹೇಳಿದ್ರು, ನಾನು ಯಾವುದೇ ರೀತಿಯಾದಂತ ಹೇಳಿಕೆಗಳನ್ನ ಕೊಡೋದಿಲ್ಲ, ನಾನು ಕೇರಳಗೆ ಹೋಗ್ತಾ ಇದ್ದೀನಿ, ನಾಳೆ ರಾಜಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ಬಂದ ನಂತರ ನಾನು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತೇನೆ ಅಂತ ಹೇಳಿದ್ರು ರಾಜಣ್ಣ ಅವರ ವಿಚಾರದಲ್ಲಿ. ನಿನ್ನೆ ಕೇರಳ ಕಾರ್ಯಕ್ರಮಕ್ಕೆ ಹೋಗಿದ್ರು, ಕಾಂಗ್ರೆಸ್ ಕಾರ್ಯಕ್ರಮ. ಇವತ್ತು ಬೆಳಗ್ಗೆ ಜೈಪುರಕ್ಕೆ ಅವರು ತೆರಳಿದ್ದಾರೆ. ಅಲ್ಲಿಂದ ಬಂದ ನಂತರ ನಾನು ಪ್ರತಿಕ್ರಿಯೆಯನ್ನ ಕೊಡ್ತೇನೆ ಅಂದ್ರೆ ಸಹಜವಾಗಿ ಇದನ್ನ ನಾವು ಗಮನಿಸಬೇಕಾಗತ್ತೆ. ಡಿ.ಕೆ. ಶಿವಕುಮಾರ್ ಈ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಹೈಕಮಾಂಡ್ ನಿಂದ ರಾಜಣ್ಣ ಅವ್ರಿಗೆ ನೋಟಿಸ್ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ. ಯಾಕಂದ್ರೆ ಬಿಜೆಪಿಯಲ್ಲಿ ಯತ್ನಾಳ್ ಕೂಡ ಪದೇ ವಾರ್ನಿಂಗ್ ಮಾಡಿದ್ರು, ಅವ್ರ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾನೆ ಇದ್ರು. ಆದ್ರೆ ನಂತರದಲ್ಲಿ ನೋಟಿಸ್ ಕೊಟ್ಟ ನಂತರ ಈಗ ಅಲ್ಲಿ ಎಲ್ಲವೂ ಕೂಡ ಸೈಲೆಂಟ್ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ರಾಜಣ್ಣ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಡ್ತಿದ್ದೆ ಆದ್ರೆ ಆಗ ಎಲ್ಲವೂ ಕೂಡ ತಹಬದಿಗೆ ಬರುತ್ತೆ, ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಯೋಚನೆಯನ್ನ ಮಾಡದಂತೆ ಇದೆ. ಹಾಗಾಗಿ 2 ದಿನಗಳ ಕಾಲ ವೆಯ್ಟ್ ಮಾಡಿ ನಾನು ನಂತರದಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತೇನೆ ಅಂತೇಳಿ. ಅಂದ್ರೆ ಪ್ರತಿಕ್ರಿಯೆಯನ್ನ ಕೊಡುವಂತ ಸಂದರ್ಭದಲ್ಲಿ ಅಷ್ಟರ ಒಳಗೆ ನೋಟಿಸ್ ಅವ್ರಿಗೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲೇ ಡಿ.ಕೆ. ಶಿವಕುಮಾರ್ ಏನಾದ್ರೂ ಹೇಳಿದ್ರ ಅನ್ನುವಂತ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ಖರ್ಗೆ ಅವರು ಕೂಡ ನನಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ನಾನೀಗೇನು ಮಾತನಾಡೋದಿಲ್ಲ, ಆರೋಗ್ಯ ಸರಿ ಇಲ್ಲ ಅಂತೇಳಿ ನಿನ್ನೆ ಬೆಂಗಳೂರಿನಲ್ಲಿ ಹೇಳಿದ್ರು. ಹಾಗಾಗಿ ಖರ್ಗೆ ಅವರು ಕೂಡ ಈಗ ಇದ್ರ ಬಗ್ಗೆ ಗಮನವನ್ನ ಹರಿಸ್ತಾರೆ. ನಿನ್ನೆ ರಾಜಣ್ಣ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಕಳೆದ 2-3 ದಿನಗಳಿಂದ ಯಾರ್ಯಾರು ಏನೇನ್ ಮಾತನಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಖರ್ಗೆ ಅವರು ಕೂಡ ಗಮನಿಸ್ತಾ ಇದ್ದಾರೆ. ಇದರ ಬಗ್ಗೆ ವೇಣುಗೋಪಾಲ್ ಅವರ ಮೂಲಕ ಸೂಚನೆ ಕೊಡಿಸುವಂತ ಒಂದು ಪ್ರಯತ್ನವನ್ನ ಖರ್ಗೆ ಅವರು ಮಾಡಬಹುದು. ಹಾಗಾಗಿ ಇವತ್ತು ಇಲ್ಲವೇ ನಾಳೆ ರಾಜಣ್ಣ ಅವರಿಗೆ ಒಂದು ಸ್ಪಷ್ಟವಾದಂತ ಸೂಚನೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.